Principal Senior Civil Judge and CJMJ ಕೋಲಾರ್ ಶ್ರೀಮತಿ ಶಕುಂತಲಾ ಎಸ್ ಅವರನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ಆಹ್ವಾನಿಸುತ್ತಿದ್ದೇವೆ. Professor B.K. Ravi, Honorable Vice Chancellor, Bangalore North University Kolar, Speaker Professor Srimati R. Sunandamma, President Karnataka Lekakera Sangha Bengaluru, Shri C.N. Sridhar, K.S. Supervising Registrar, Bangalore North University Kolar, Professor N. Lokanath, Registrar Evaluation, Bangalore North University Kolar, Shri Vasant Kumar B.V., Finance Officer, Bangalore North University Kolar, Professor D. Kumuta, the Associate Professor and Novel Officer P.M. Usha, Bangalore North University Kolar, all the members of Syndicate, Academic Council and Deans. My dear students and other faculties and all respected dignitaries who have gathered here. ಮೊದಲು ಈ ವೇದಿಕೆಗೆ ನಮಸ್ಕರಿಸುತ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಗುರುಕುಲದಲ್ಲಿ ನನಗೂ ಸಹ ನಿಮ್ಮ ಈ ಒಂದು ವಿದ್ಯಾರ್ಥಿ ಜೀವನದ ವಿದ್ಯಾರ್ಥಿಯಾಗಿ ನನ್ನ ಅನಿಸಿಕೆಗಳನ್ನು ಅನುಭವಿಸುವುದಕ್ಕೆ ಮತ್ತು ನನ್ನ ಒಂದು ಏನು ಫೀಲಿಂಗ್ಸ್ ಇದೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಿಮ್ಮ ರವಿ ಸಾಹೇಬರು ನನ್ನನ್ನು ಇಲ್ಲಿ ಕರೆಸಿದ್ದಾರೆ. ಅದಕ್ಕೆ ನಾನು ತುಂಬ ಹೃದಯದ ವಂದನೆಗಳನ್ನು ಅವರಿಗೆ ಅರ್ಪಿಸ್ತೇನೆ. ಪ್ರಥಮ ಬಾರಿಗೆ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಯತ್ರ ನಾರಿ ಪೂಜ್ಯಂತೆ ರಮಂತೆ ತತ್ರ ದೇವತಃ ಸ್ವಾಗತ ಕೋರರು ಮೊದಲೇ ಹೇಳಿದ್ರು, ಎಲ್ಲಿ ಹೆಣ್ಣನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಸಾಕ್ಷಾತ್ಕರಿಸುತ್ತಾರೆ ಅಂತೇಳಿ. ಇದು ನಮ್ಮ ಹಿಂದೂ ಸಂಸ್ಕೃತಿಯ ನಂಬಿಕೆ. ಹೆಣ್ಣಾದರೇನು ಗಂಡಾದರೇನು ನಮ್ಮ ಕೈಯಲ್ಲಿದೆಯೇ ಜನ್ಮ, ಇದನ್ನೆಲ್ಲ ಮೊದಲೇ ಬರೆದು ಕಳಿಸಿದ್ದಾನೆ ಆ ಬ್ರಹ್ಮ. ಹೆಣ್ಣಿಲ್ಲದಿದ್ದರೆ ಪ್ರಪಂಚವಿದೆಯೇ, ಹೆಣ್ಣಿಲ್ಲದ ಪ್ರಪಂಚ ಊಹಿಸುವುದಾದರೂ ಹೇಗೆ, ಊಹಿಸಿ ನೋಡಿ. ಗಂಡಿಲ್ಲದಿದ್ದರೆ ಪ್ರಪಂಚ ಹೇಗೆ, ಊಹಿಸಿ ನೋಡಿ. ಅದು ನಿಮ್ಮ ನಿಮ್ಮ ವಿಮರ್ಶೆಗೆ ಬಿಟ್ಟು. ಹೆಣ್ಣಿಲ್ಲದ ಅದು ಒಂದು ಮನೆಯೇ, ಹುಟ್ಟಿನಿಂದ ಕೊನೆಯವರೆಗೂ ಬೇಕು ಹೆಣ್ಣಿನ ವಾತ್ಸಲ್ಯ, ಮಮತೆ, ಪ್ರೀತಿ, ಪ್ರೇಮ. ಆದರೂ ಹುಡುಕುವರು ಅವಳಲ್ಲಿ 108 ಕೊರತೆ. ಎಲ್ಲರನ್ನೂ ಸಹಿಸಿ ಎಲ್ಲವನ್ನೂ ಮರೆತು ಹುಟ್ಟಿದೇಳುವ ಮಹಿಳೆಯ ಸಾಧನೆಗಳನ್ನು ಸ್ಮರಿಸುವ ಈ ದಿನ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನ. ಮಹಿಳೆಯರ ಏಳಿಗೆಯೇ ಭಾರತದ ಪುನರುತ್ಥಾನಕ್ಕೆ ಸೋಪಾನ. ಇದು ಸ್ವಾಮಿ ವಿವೇಕಾನಂದರ ನುಡಿ. ಅಂಬೇಡ್ಕರ್ ಅವರು ಹೇಳಿದರು, ನಿಮ್ಮ ಸಮುದಾಯ ಯಾವ ರೀತಿ ಆರ್ಥಿಕತೆಯನ್ನ ಹೊಂದಿದೆ ಅನ್ನೋದನ್ನ ನೀವು ಅಳಿಬೇಕಂದ್ರೆ ಅದಕ್ಕೆ ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಆ ಒಂದು ಸಮುದಾಯದ ಹೆಣ್ಣಿನ ಪ್ರಗತಿಯನ್ನ ನೀವು ಅಳೆದರೆ ಸಾಕು. ನಿಮ್ಮ ಸಮುದಾಯದ ಮುಂದಿನ ಚಿಂತನೆ ಮಂಥನಗಳನ್ನ ನೀವೇ ಅಳೆಯಬಹುದು ಅಂತೇಳಿ ಸಂವಿಧಾನದ ಶಿಲ್ಪಿ ಅಂತೇಳಿ ನಾವು ಯಾರು ಅಂಬೇಡ್ಕರ್ನ ಕರಿತೀರಿ ಅವರು ಅವತ್ತೇ ನುಡಿದಿದ್ರು. ಈ ಸ್ವಾಮಿ ವಿವೇಕಾನಂದರ ನುಡಿ, ಅಂಬೇಡ್ಕರ್ ಅವರ ನುಡಿ ಅಂದು ಇಂದು ಮುಂದೆಂದು ಚಿರ ಅಮರ. ಮಹಾ ಇಳೆ. ಇಳೆ ಅಂದರೆ ನಮಗೆಲ್ಲರಿಗೂ ಗೊತ್ತು, ಇಳೆ ಮೀನ್ಸ್ ಭೂಮಿ. ಮಹಾ ಇಳೆ, ಈ ಒಂದು ಮಹಾ ಇಳೆಯಾಗಿ ಬಂದವಳೆ ಮಹಿಳೆ. ಇಂತಹ ಮಹಿಳೆಗೆ ಇನ್ನೊಂದು ಹೆಸರು ಸ್ತ್ರೀ. ಸತ್ ಮತ್ತು ಶಕ್ತಿ ಹೊರ ಹೊಮ್ಮಿ ಬಂದವಳೆ ಸ್ತ್ರೀ. ಅಂದರೆ ಸತ್ವ, ರಜ, ತಾಮಸ ಗುಣಗಳನ್ನು ಹೊಂದಿರುವವಳು ಸ್ತ್ರೀ. ಪುರುಷರಲ್ಲಿ ಮಹಿಳೆ, ಮಹಿಳೆಯರಲ್ಲಿ ಪುರುಷ. ಆಂಗ್ಲ ಪದ ನಮಗೆ ಎಲ್ಲರಿಗೂ ಗೊತ್ತು, WOMEN, ವುಮನ್ ಇನ್ಕ್ಲೂಡ್ಸ್ MEN, ಮೆನ್. ಕಾರಣ ಪುರುಷ ಮತ್ತು ಪ್ರಕೃತಿ ಒಂದಕ್ಕೊಂದು ಪೂರಕ ಎಂದು ಮಾರಕವಲ್ಲ. ಆದರೆ ನಾವು ಸಮಾನತೆಯ ಇವತ್ತು ನಮ್ಮ ಮಾತೃ ಏನಂತ ಹೇಳ್ತೀವಿ ಅದು ನಮ್ಮೆಲ್ಲರಿಗೂ ನಾವು ಶಾಂತಿಯುತವಾಗಿ ಮಮತೆಯಿಂದ ಪ್ರೀತಿಯಿಂದ ಬಾಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಸಂವಿಧಾನ. ಸಂವಿಧಾನವೇ ಎಲ್ಲರಿಗೂ ಹೆತ್ತ ತಾಯಿಗಿಂತ ಸಾಕು ತಾಯಿ ಆದ್ರೂ ಹೆತ್ತ ತಾಯಿನೇ ನಮಗೆ ಸಂವಿಧಾನ. ಸಂವಿಧಾನ ಇಲ್ಲದಿದ್ದರೆ ನಮ್ಮ ಒಂದು ಕಾನೂನು ಯಾವ ರೀತಿ ಇರ್ತಿತ್ತು, ನಾವೆಲ್ಲರೂ ಶಾಂತಿಯುತವಾಗಿ ನಾವು ಜೀವನ ನಡೆಸ್ತಿದ್ವಾ ಅನ್ನೋದನ್ನ ನಾವು ಯೋಚನೆ ಮಾಡೋದು ಸಹ ಅಸಾಧ್ಯ. ಸಂವಿಧಾನ ಇಲ್ಲದ ರಾಷ್ಟ್ರಗಳು ಈಗ ಯಾವ ರೀತಿ ಇವೆ? ಕಾರಣ ನಮ್ಮದು ಲಿಖಿತ ಸಂವಿಧಾನ. ಅಲಿಖಿತ ಸಂವಿಧಾನದ ರಾಷ್ಟ್ರದ ಅರಾಜಕತೆಗಳು ಮತ್ತು ಲಿಖಿತ ಸಂವಿಧಾನದಲ್ಲಿ ಬರುವಂತಹ ಏನಿಲ್ಲ ನಮ್ಮ ಸಂವಿಧಾನದಲ್ಲಿ ಎಲ್ಲವೂ ಒಳಗೊಂಡಿದೆ. ಆದರೆ ಸಂವಿಧಾನ ರಚನಾಕಾರರು ಸ್ತ್ರೀಗೆ ಯಾವ ರೀತಿಯ ಅವಕಾಶಗಳನ್ನು ಕೊಡಬೇಕು ಅನ್ನೋದನ್ನ ನಮ್ಮ ರವಿ ಸರ್ ಓದಿದ್ರು. ಪ್ರಿಯಾಂಬಲ್ ಪೀಠಿಕೆ ಮೊದಲ ಮುನ್ನುಡಿಯೇ ಹೆಣ್ಣಿನಿಂದ ಪ್ರಾರಂಭವಾಗುತ್ತದೆ. ಆದರೆ ಸಮಾನತೆಯ ಒಂದು ಪದ ಬಂದಾಗ ನಾವು ಸಮಾನತೆಯಿಂದ ನೋಡ್ತಿದೀವಾ ಕೊಟ್ಟಿದೀವಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕೊಂಡಾಗ ಉತ್ತರ ನಮಗೆಲ್ಲ ಶೂನ್ಯ. ನಾವು ಒಪ್ಪುತ್ತೀವಾ? ಖಂಡಿತ ಒಪ್ಪೋದಿಲ್ಲ. ಯಾವುದೇ ಸಮಾನತೆಯನ್ನು ಕೊಡಬೇಕಾಗಿದ್ದು ಬೇರೆ ವರ್ಗಗಳಿಂದಲ್ಲ. ಈಗ
ಫಾರೆಸ್ಟಲ್ಲಿ ಪ್ರಾಣಿಗಳಿರ್ತಾರೆ, ಅಲ್ಲಿಂದ ನಮಗೆ ಸಮಾನತೆಯನ್ನ ಕೇಳ್ತಿಲ್ಲ. ಮನುಷ್ಯರಿಂದಾಗಿ ನಾವು ಮಾನವರಲ್ಲಿ ಮಾನವೀಯತೆಯನ್ನ ಕೈಗೂಡಿಸಿಕೊಂಡು ಅದರಲ್ಲಿ ನಾನು ನೀನು ಅನ್ನುವ ಭೇದ ಇಲ್ಲದೆ ಇಬ್ಬರು ಸಮಾನರು ಅನ್ನುವಂತಹ ಒಂದು ಧ್ಯೇಯವನ್ನ ನಾವು ಮರೆತಿದ್ದೇವೆ. ಈ ಒಂದು ಸಮಾನತೆಯನ್ನ ನೆನಪಿಸುವ ಕಾರಣ ಆಚರಣೆಗೆ ಬಂದ ದಿನವೇ ಈ ಸುದಿನ ವಿಶ್ವ ಮಹಿಳಾ ದಿನ. ಮಾರ್ಚ್ 8ರಂದು ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತಿದೆ. ಮಹಿಳೆಯರ ಸಾಧನೆಗಳನ್ನು ಸ್ಮರಿಸೋದಕ್ಕೆ ಮತ್ತೆ ಲಿಂಗ ತಾರತಮ್ಯ, ಪಕ್ಷಪಾತದ ವಿರುದ್ಧ ಜಾಗೃತಿ ಮೂಡಿಸಲು ಮತ್ತು ಸಮಾನತೆಗಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಈ ದಿನವನ್ನ ಹೋರಾಟ ದಿನವನ್ನಾಗಿ ಪ್ರಾರಂಭಿಸುತ್ತಾರೆ ಮತ್ತು ಆ ದಿನವನ್ನೇ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನವಾಗಿ ಆಚರಿಸ್ತಾ ಬಂದಿದೆ. 1911ರಲ್ಲಿ ಡೆನ್ಮಾರ್ಕ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಶ್ವ ಮಹಿಳಾ ದಿನ ಆಚರಿಸೋದಕ್ಕೆ ಪ್ರಾರಂಭಿಸುತ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರಥಮ ಬಾರಿಗೆ ಕೂಲಿ ಚಳುವಳಿಯಾಗಿ ಪ್ರಾರಂಭಿಸಿದ ಮಹಿಳೆ ಕೂಡ ಈ ಸಮಾನತೆಗಾಗಿ ಹೋರಾಟ ನಡೆಸ್ತಾರೆ. ಈ ಆಚರಣೆ ಹೋರಾಟ ಪ್ರತಿಫಲ ಮೊದಲ ಬಾರಿಗೆ ಉತ್ತರ ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ಆಚರಣೆಯನ್ನ ಪ್ರಾರಂಭಿಸಿ 1975ರ ಮಾರ್ಚ್ 8ರಂದು ಸಂಯುಕ್ತ ರಾಷ್ಟ್ರಗಳು ನಿರ್ಧಾರ ಮಾಡಿ ಮಾರ್ಚ್ 8ಅನ್ನ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನವಾಗಿ ವಿಶೇಷ ದಿನವಾಗಿ ಆಚರಿಸಬೇಕು ಅಂತ ಹೇಳಿ ಘೋಷಣೆ ಮಾಡ್ತಾರೆ. 19ನೇ ಶತಮಾನದಲ್ಲಿ ಮಹಿಳೆಯರು ಸಮಾನತೆಗಾಗಿ ಲಿಂಗ ಸಮಾನತೆಗಾಗಿ ಹೋರಾಟವನ್ನ ಪ್ರಾರಂಭಿಸ್ತಾರೆ. ಮತದಾನದ ಹಕ್ಕು, ಸಮಾನ ಕೆಲಸಕ್ಕಾಗಿ ಸಮಾನ ವೇತನ ಎಂಬ ಅಂಶಗಳ ಮೇಲೆ ಸಹ ಅವರು ಹೋರಾಟವನ್ನ ಪ್ರಾರಂಭಿಸುತ್ತಾರೆ. ಅಲ್ಲದೆ ಸರ್ಕಾರಿ ವಲಯದಲ್ಲಿ ಸಹ ತಾರತಮ್ಯ ಇದೆ ಅಂತ ಹೇಳಿ ಕಂಡು ಬಂದ ಬಗ್ಗೆ ಸಹ ಹೋರಾಟವನ್ನ ಪ್ರಾರಂಭಿಸಿ ಅದರ ಫಲವಾಗಿ ಮೊದಲ ಬಾರಿಗೆ ಡೆನ್ಮಾರ್ಕ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ ದೇಶಗಳಲ್ಲಿ ಆಚರಿಸುತ್ತಾರೆ. ನಂತರ ಅಮೆರಿಕ, ಬ್ರಿಟನ್ ಮತ್ತು ಹಲವು ದೇಶಗಳು ಹೆಚ್ಚು ಪ್ರಚಾರವನ್ನ ಮಾಡಿ ಈ ದಿನವನ್ನ ವಿಶೇಷ ದಿನವಾಗಿ ಆಚರಿಸ್ತಾ ಬರ್ತಾರೆ. ಆದರೆ ನಾವು ಮೊದಲೇ ಭಾರತದಲ್ಲಿ ಫೆಬ್ರವರಿ 13 ಮಹಿಳಾ ದಿನವಾಗಿ ನಾವು ಆಚರಿಸ್ತಾ ಬಂದಿದ್ದೀವಿ. ಕಾರಣ ಭಾರತದ ಮೊದಲ ಮಹಿಳಾ ರಾಜ್ಯಪಾಲೆ ಸರೋಜಿನಿ ದೇವಿ ನಾಯ್ಡುರವರ ಜನ್ಮದಿನದ ಸವಿ ನೆನಪಿಗಾಗಿ ನಾವು ಮಹಿಳಾ ದಿನವನ್ನ ಆಚರಿಸುತ್ತಿದ್ದೇವೆ. ಸ್ತ್ರೀ 4 ಗೋಡೆಗಳ ನಡುವೆ ಕಾಲ ಕಳೆಯುವ ಕಾಲವಿದು ಕಣ್ಮರೆಯಾಗಿ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರಷ್ಟೇ ಧೀಮಂತಿಕೆಯಿಂದ ಬದುಕಲು ಸಾಧ್ಯವಿದೆ ಎಂಬುದನ್ನ ಹಲವಾರು ರೀತಿಯ ಸಾಧನೆಗಳನ್ನ ಅವಳು ಮಾಡಿ ತೋರಿಸಿಕೊಟ್ಟಿದ್ದಾಳೆ. ಎಲ್ಲಾ ಕ್ಷೇತ್ರಗಳಲ್ಲೂ ಮುನ್ನಡೆಯುತ್ತಾ ಆಕೆ ತನ್ನ ಛಾಪನ್ನ ಒತ್ತಿದ್ದಾಳೆ. ಯಾವ ಕ್ಷೇತ್ರದಲ್ಲಿ ಈಗ ಮಹಿಳೆ ಇಲ್ಲ ಅಂತೇಳಿ ನೀವು ಎಲ್ಲಿ ಹುಡುಕಿದ್ರು ಸೌಂದರ್ಯದಿಂದ ಹಿಡಿದು ಕೊನೆ A to Z ಅಂದ್ರೆ ಮೇಲಿಂದ ಯಾವ ಬರುತ್ತೋ ಅಲ್ಲೆಲ್ಲ ಕೂಡ ಮಹಿಳೆ ತನ್ನ ಛಾಪನ್ನ ಒತ್ತಿದ್ದಾಳೆ. ಇಂತಹ ಮಹಿಳೆ ಜಗತ್ತಿನ ದೃಷ್ಟಿಯನ್ನ ತನ್ನೆಡೆ ಸೆಳೆದಿದ್ದಾಳೆ. ಇಂತಹ ಮಹಿಳೆಗೆ ನಾವು ಸಂಪೂರ್ಣ ಸಮಾನತೆ, ಏನು ಕಾನೂನಿದೆ, ಸಂವಿಧಾನ ಇದೆ, ನಾವೆಲ್ಲರೂ ಮಾನವರು ಅಂತ ಏನು ಹೇಳ್ಕೊತೀವಿ, ಇಂತಹ ಹೆಣ್ಣಿಗೆ ನಾವು ಸಮಾನತೆಯನ್ನ ಸಿಕ್ಕಿದೆಯಾ, ಕೊಟ್ಟಿದೀವಾ ಅಂತ ಅನ್ನೋದನ್ನ ಪ್ರಶ್ನೆ ಮಾಡಿದರೆ ನಮ್ಮ ಮುಂದೆ ದೊಡ್ಡ ಶೂನ್ಯ ಬಂದು ನಿಲ್ತದೆ. ಕಾರಣ ತಾರತಮ್ಯ. ನಾವು ತಾರತಮ್ಯವನ್ನ ಬರೀ ದೇಶದ ಹೊರಗೆ ನೋಡೋದಿಲ್ಲ, ನಮ್ಮ ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದಾಗಿನಿಂದ ನಮಗೆ ಗೊತ್ತಿಲ್ಲದೆಯೂ ಸಹ ನಮ್ಮ ಕೈಯಾರೆ ನಾವೇ ತಾರತಮ್ಯವನ್ನ ಪ್ರಾರಂಭಿಸ್ತಿದೀವಿ. ಅದನ್ನ ಎಷ್ಟು ಜನ ನೋಡಿರ್ತೀವಿ, ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಆದರೆ ಅದನ್ನ ಯಾರಾದ್ರೂ ಬದಲಾವಣೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವ? ಖಂಡಿತ ಇಲ್ಲ. ಇಂತಹ ಪಕ್ಷಪಾತ, ಲಿಂಗ ತಾರತಮ್ಯದ ವಿರುದ್ಧ ಜಾಗೃತಿ ಮೂಡಿಸಬೇಕಾಗಿದೆ. ಮಹಿಳೆಯರಿಗಾಗಿ ಹೊಸ ಕಾನೂನುಗಳು ದಿನ ಜಾರಿ ಆಗ್ತಾನೇ ಇದೆ. ಆದರೆ ಆ ಕಾನೂನುಗಳ ಅನುಕೂಲಗಳೆಷ್ಟು, ಅನಾನುಕೂಲಗಳೆಷ್ಟು, ಅವುಗಳ ಉಪಯೋಗಗಳೆಷ್ಟು, ದುರುಪಯೋಗಗಳೆಷ್ಟು ಅನ್ನೋದನ್ನ ನಿಮ್ಮ ವಿಮರ್ಶೆ ಮತ್ತು ಚಿಂತನೆಗೆ ನಾನು ಬಿಡ್ತಾ ಇದ್ದೀನಿ. ಮತ್ತು ತೀರ್ಪು ಸಹ ನಿಮ್ಮದೇ ಇರುತ್ತೆ. ಕಾರಣ ಬೆಳಗ್ಗೆ ಎದ್ದರೆ ನಾವು ಯಾವುದೇ ಒಂದು ವೃತ್ತಪತ್ರಿಕೆಯನ್ನ ತೆಗೆದರೆ ಅಲ್ಲಿ ಶೋಷಣೆ ಅನ್ನೋದು ಗಂಡಿನಿಂದ ಗಂಡಿಗೆ ಆಗಿರೋದಿಲ್ಲ, ಹೆಣ್ಣಿಗೆ ಮಾತ್ರ ಶೋಷಣೆ ಆಗಿರುತ್ತೆ. ಹೆಣ್ಣಿಗೆ ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಂದ ಶೋಷಣೆ ಆಗಿರುವುದಿಲ್ಲ. ನನ್ನಿಂದ ನನ್ನ ಇನ್ನೊಂದು ರೂಪ, ನನ್ನ ಅರ್ಧನಾರೀಶ್ವರ ಭಾಗ, ಇನ್ನೊಂದು ಮುಖದಿಂದಲೇ ನನಗೆ ಶೋಷಣೆ ಆಗಿರುತ್ತದೆ. ಈ ಪ್ರಶ್ನೆಯನ್ನ ನಾವು ಎಲ್ಲಿ ಕೇಳಬೇಕು? ಕಾನೂನು ನಮ್ಮಿಂದ, ನಮಗಾಗಿ, ನಮಗೋಸ್ಕರ. ಸಂವಿಧಾನ ಪ್ರಜೆಗಳಿಗಾಗಿ, ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ. ನಮಗೆ ನಾವೇ ನಮಗೋಸ್ಕರ, ನಮ್ಮ ಶಾಂತಿಗೋಸ್ಕರ ಮಾಡಿಕೊಂಡಿರೋ ಕಾನೂನನ್ನ ನಾವು ಪರಿಪಾಲಿಸ್ತಿದೀವ? ನಾವು ಆ ನಿಟ್ಟಿನಲ್ಲಿ ನಮ್ಮ ಮನೆಗಳಲ್ಲಿ ಹೌದು ಸಂವಿಧಾನ ಇದೆ, ಎಷ್ಟು ಜನ ಪಾಲಿಸ್ತೀವಿ? ಆ ಉತ್ತರ ಸಹ ನಮ್ಮಲ್ಲಿ ಯಾರಲ್ಲೂ ಸರಿಯಾದ ಉತ್ತರ ಕೊಡೋದಿಲ್ಲ. ಕೇಳಿದರೆ ಹೆಣ್ಣು ಮಕ್ಕಳನ್ನು ಕೇಳಿದ್ರು ಸಹ ಕಣ್ಣು ಗೊತ್ತಿಲ್ಲದೆ ಕೆಳಕೋದು, ಅದು ಎಲ್ಲರೂ ನಾವು ನೋಡಿರ್ತೀವಿ. ಆದ ಕಾರಣ ಮಹಿಳೆ ಮಹಾ ಇಳೆಯಿಂದ ಬಂದರೂ ಸಹ ಸಂಪೂರ್ಣ ಮಹಿಳೆಯಾಗಿ ಅವಳು ಹೊರಹೊಮ್ಮಿಲ್ಲ.
ಕಾರಣ ನಮ್ಮ ಇನ್ನು ಕಾನೂನು ಎಷ್ಟೇ ಇದ್ರೂ, ಸಂವಿಧಾನ ಎಷ್ಟೇ ಹೇಳಿದ್ರು ಸಮಾನತೆ ಕೊಟ್ಟಿದ್ದೀವಿ ಅಂತೇಳಿ ನಾವು ಏನು 33% ಕೊಟ್ಟಿದ್ದೀವಿ, ನಾವು ಮಹಿಳೆಯರಿಗೆ ಗೌರವ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಎಲ್ಲೋ ಒಂದು ಭಾಗದಲ್ಲಿ, ಕೆಲವು ಭಾಗಕ್ಕೆ ಮಾತ್ರ ಆ ಒಂದು ಸರ್ಕಾರದ ಸವಲತ್ತುಗಳು ಸಿಕ್ಕಿದೆ. ಆದ್ರೆ ಬೆಳಕು ಕಾಣದ, ಇನ್ನು ಅರಿವೇ ಇಲ್ಲದ ಜನರು, ಮುಕ್ತ ಜನರು ಇನ್ನು ಒದ್ದಾಡ್ತಾ ಇದ್ದಾರೆ. ಹೆಣ್ಣು ಮುಟ್ಟಾದರೆ ಮುಟ್ಟಿಸಿಕೊಳ್ಳದ ಈ ಜನ ತಮ್ಮ ಹುಟ್ಟಿದ ಮುಟ್ಟನ್ನೇ ಮರೆತಿಹರು, ಮೂಲವನ್ನೇ ಮರೆತಿಹರು. ಹೆಣ್ಣಿನ ಎದೆ ನೋಡಿ ಕಣ್ಣು ಮಿಟುಕಿಸುವ ಈ ಜನ ಹೆಣ್ಣಿನ ಎದೆ ಹಾಲು ಕುಡಿದು ಬೆಳೆದದ್ದನ್ನೂ ಮರೆತಿಹರು. ಹೆಣ್ಣಿನ ಕೈ ಎಳೆದಾಡಿ ಚುಡಾಯಿಸುವ ಈ ಜನ ಹೆಣ್ಣಿನ ಮಮತೆಯ ಕೈ ತುತ್ತು ತೇಗಿದ್ದನ್ನೂ ಮರೆತಿಹರು. ಹೆಣ್ಣನ್ನು ಮಲಗುವುದಕ್ಕೆ ಬಯಸುವ ಈ ಜನ ಹೆಣ್ಣಿನ ಮಡಿಲಲ್ಲಿ ಮಗುವಾಗಿದ್ದು ಮರೆತಿಹರು. ಹೆಣ್ಣಿನ ಸೌಂದರ್ಯ ನೋಡಿ ಮಾರು ಹೋಗುವ ಈ ಜನ ಹೆಣ್ಣಿನ ಸಾವಿನ ಹೆರಿಗೆ ನೋವಲ್ಲೇ ತಾನು ಬಂದಿದ್ದು ಎಂಬುದನ್ನು ಮರೆತಿಹರು. ಮದುವೆಯಾದ ಮೇಲೆ ದಾಸಿಯನ್ನಾಗಿ ಮಾಡಿಕೊಳ್ಳುವ ಈ ಜನ ಆಕೆಯ ಮಾನಸಿಕ ದೈಹಿಕ ಸಮಸ್ಯೆಗಳನ್ನು ಸಹ ಅರಿಯದೆ ಮರೆತಿಹರು. ಹೆಣ್ಣು ಸನಾತನ, ಈ ನಮ್ಮ ಭಾರತ ದೇಶದ ಮಣ್ಣು ಎಂಬುದನ್ನು ಸಹ ಎಂದೋ ಮರೆತಿಹರು. ಈ ಬಗ್ಗೆ ಅರಿವು ಮೂಡಿಸಬೇಕು. ಆದರೂ ಹೆಣ್ಣು ದೀಪದಂತೆ ತಾನು ಉಳಿದು ಮನೆ ಬೆಳಗುವಳು, ತನ್ನ ಸುಖವನ್ನೆಲ್ಲ ಮರೆತು ಎಲ್ಲರೊಟ್ಟಿಗೆ ಬೆರೆಯುವಳು. ಹೆಣ್ಣಿನ ತ್ಯಾಗ, ಪ್ರೀತಿ, ಸಹನೆ, ಮಮತೆಗೆ ಬೇರೆ ಇದೆಯೇ ಸಾಟಿ? ಇಂತಹ ಮಹಿಳೆಯರ ಏಳಿಗೆಗಾಗಿ ಹೋರಾಡಿದ, ಸಾಧನೆಗೈದ ಎಲ್ಲ ಮಹಿಳೆಯರನ್ನು ಇಲ್ಲಿ ನಾವು ತುಂಬಾ ಭಾಷಣ ಕೇಳ್ತೀವಿ. ಪ್ರತಿಯೊಬ್ಬ ಪುರುಷನ ಯಶಸ್ಸಿಗೂ ಮಹಿಳೆಯ ಒಂದು ಹಿಂದಿನ ಸಪೋರ್ಟ್ ಇರುತ್ತೆ ಅಂತ ಹೇಳಿ. ಆದರೆ ನಾವು ಪ್ರತಿಯೊಬ್ಬ ಪುರುಷನ ಹಿಂದೆ ಹೆಣ್ಣಿನ ಯಾವ ರೀತಿ ಅವಳ ಸಪೋರ್ಟ್ ಇರುತ್ತೋ ಹಾಗೆ ಪ್ರತಿಯೊಬ್ಬ ಗಂಡಿನಲ್ಲೂ ಸಹ ಆ ಭಾವನೆ ಬರಬೇಕು. ಇಂದು ನಾವೆಲ್ಲರೂ ಅಂತಹ ಸಾಧನೆಗೈದ ಮಹಿಳೆಯರನ್ನ ಸ್ಮರಿಸೋಣ. ಇಲ್ಲೂ ನಿಮ್ಮಲ್ಲಿ ಅನೇಕರು ಯೂನಿವರ್ಸಿಟಿ, ನಿಮ್ಮ ರವಿ ಸರ್ ಇರ್ಬೋದು, ಸಾಧನೆಗೈದಿದ್ದಾರೆ. ಅದು ಕಡಿಮೆ ಸಾಧನೆ ಅಲ್ಲ. ನಿಮ್ಮ ಪ್ರೊಫೆಸರ್ಸ್ ಏನಿದ್ದಾರೆ, ಗುರುಗಳಾಗಿದ್ದಾರೆ, ಅವರು ಬಂದ ದಾರಿಯಲ್ಲಿ ಅವರು ಒಂದು ಸಾಧನೆಗೈದಿದ್ದಾರೆ. ಅದು ಏನು ಕಡಿಮೆ ಅಲ್ಲ. ಅವರನ್ನು ನಾವು ಇವತ್ತು ಸ್ಮರಿಸಿಕೊಂಡು ಅವರೆಲ್ಲರಿಗೂ ಇವತ್ತು ಸಾಧನೆಗೈದ ಎಲ್ಲ ಮಹಿಳೆಯರಿಗೂ ಅವರ ಹಿಂದೆ ಅಡಗಿದ ಶಕ್ತಿ ಎಲ್ಲರಿಗೂ ನಾವು ಹೇಳೋಣ. ಹುಟ್ಟುತ್ತಲೇ ಶೋಷಣೆಗೀಡಾದವಳು ನೀನು, ಪ್ರತಿ ಹೆಜ್ಜೆಯಲ್ಲೂ ನೋವುಂಡವಳು ನೀನು, ಕಾಮುಕರ ಕಣ್ಣು ತಪ್ಪಿಸಿ ಓಡಾಡುವೆ ನೀನು, ಸಹನೆಯ ಪ್ರತಿರೂಪವೇ ನೀನಾಗಿರುವೆ, ನೀ ಗಂಡಿನ ಸರಿಸಮ ಬೆಳೆಯುತ್ತಿರುವೆ, ನೀ ಸ್ತ್ರೀ, ನೀನೊಂದು ಅದ್ಭುತವೇ ಸರಿ. ವರ್ಣನೆಗೆ ನಿಲುಕದ ಸೌಂದರ್ಯ ನಿನ್ನದು, ನವಿಲೇ ಮೆಚ್ಚುವಂತಹ ಅಂದ ಕೂಡ ನಿನ್ನದು, ನಕ್ಷತ್ರವೇ ಬೆಳಗಾಗುವ ಹೊಳಪು ಸಹ ನಿನ್ನದು, ದೈವವೇ ಶರಣಾಗುವ ಪ್ರೀತಿ ಮಮತೆ ನಿನ್ನದು, ನೋವೇ ತಲೆಬಾಗುವ ಸಹನೆ ಕೂಡ ನಿನ್ನದು. ಸ್ತ್ರೀ, ನೀನೊಂದು ಅದ್ಭುತವೇ ಸರಿ, ಬೇರೆ ವಿಶೇಷಣಗಳು ನಿನಗೆ ಯಾಕೆ ಬೇಕು? ಸ್ತ್ರೀ ಎಂದರೆ ಅಷ್ಟೇ ಸಾಕು, ಪ್ರಕೃತಿ ಎಲ್ಲವೂ ನೀನೇ, ನಿನ್ನಲ್ಲೇ ಎಲ್ಲವೂ ಲೀನ ಮತ್ತು ವಿಲೀನ. ಸೊ ದ ಸ್ಲೋಗನ್ ಆಫ್ 2026, give to gain. The slogan of 2026 is give to gain. Strong woman, strong world. Stand up for woman. It's Women's Day. Women are the creators of society. Empowering women, empowering humanity. In this day, we will say confidently, the future is female. The future is female. The future is female. ಅಂದು ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಯುವಕರಿಗೆ ಏಳಿ ಎದ್ದೇಳಿ ಯುವಕರೇ, ನಿಮ್ಮ ದೇಶವನ್ನ ಕಟ್ಟುವ ನಿಟ್ಟಿನಲ್ಲಿ ಹೋರಾಡಿ ಎಂದು. ಅವರು ಶಕ್ತಿ ಪ್ರದರ್ಶನ ಅಲ್ಲ, ನಿಮ್ಮ ಆತ್ಮಸ್ಥೈರ್ಯವನ್ನ ಹೆಚ್ಚಿಸಿಕೊಳ್ಳಿ, ನಿಮ್ಮ ಆತ್ಮಶಕ್ತಿಯನ್ನ ರೂಪಿಸಿಕೊಳ್ಳಿ, ಬಿ ಕಾನ್ಫಿಡೆಂಟ್ ಅಂದು. ಇವತ್ತು ನಾವು ಮಹಿಳಾ ದಿನದಲ್ಲಿ ನಮ್ಮ ಕಾನ್ಫಿಡೆಂಟ್ ಅಂದ್ರೆ, ನಾನು ಮಹಿಳೆಯಾಗಿ ಹುಟ್ಟಿದ್ದೆ ಪ್ರಕೃತಿಯ ಒಂದು ಕಾಣಿಕೆ. ಐ ಪ್ರೌಡ್ ಟು ಬಿ ಎ ವುಮನ್. ನಾನು ಒಂದು ಹೆಣ್ಣಾಗಿ ಹುಟ್ಟಿರುವುದೇ ನನಗೆ ಒಂದು ಪ್ರೌಡ್ ಅಂತ ಹೇಳಿ ನಾವು ಪುರುಷರೊಂದಿಗೆ ಹೋರಾಟ ಮಾಡಿ ಶಕ್ತಿ ಪ್ರದರ್ಶನ ಮಾಡುವುದಕ್ಕಿಂತ ನಮಗೆ ಬೇಕಾಗಿರೋದು ಇಷ್ಟೇ, ಪ್ರಕೃತಿಯ ಧ್ಯೇಯ ಉದ್ದೇಶಗಳನ್ನು ನಾವು ಅರ್ಥೈಸಿಕೊಂಡು, ಪುರುಷ ಮತ್ತು ಪ್ರಕೃತಿ ಪೂರಕ, ಮಾರಕವಲ್ಲ. ಪುರುಷ ಗಂಡಲ್ಲಿ ಹೆಣ್ಣು, ಹೆಣ್ಣಲ್ಲಿ ಗಂಡು, ಅರ್ಧನಾರೀಶ್ವರನ ಆಕೃತಿಯನ್ನ ನೆನಪಿಸಿಕೊಳ್ಳುತ್ತಾ, ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ, ಒಂದೇ ನಾಣ್ಯದ ಎರಡು ಮುಖಗಳು, ಒಂದು ಚಕ್ರ, ಎರಡು ಚಕ್ರಗಳು ಸಮನಾಗಿ ಉರುಳಿದರೆ ಯಾವ ರೀತಿ ಪ್ರಯಾಣ ಸುಖಕರವಾಗಿರುತ್ತೋ ಆ ಒಂದು ಪ್ರಕೃತಿಯ ಉದ್ದೇಶವನ್ನ ನಾವು ಅರ್ಥೈಸಿಕೊಂಡು, ನಿನಗೂ ಸಮಾನತೆ ಬೇಕು, ನನಗೂ ಸಮಾನತೆಯನ್ನು ನೀಡು, ನೀನು ನಾನು ಇಬ್ಬರೂ ಒಟ್ಟೊಟ್ಟಿಗೆ ಅಂತೇಳಿ ಮುಂದೆ ಸಾಗುತ್ತಾ ಭವಿಷ್ಯವನ್ನ ಸುಂದರವಾಗಿಸುವಂತಹ ಮನಸ್ಥಿತಿ, ಮನೋಭಾವ, ಅರಿವನ್ನ ಮೂಡಿಸುವತ್ತ ಕೈ ಜೋಡಿಸೋಣ. ಆಗ ನಮ್ಮ ಸಂವಿಧಾನದ ಧ್ಯೇಯ
ಪ್ರಕೃತಿ ಕಂಡ ಕನಸು, ಕಾನೂನುಗಳ ಧ್ಯೇಯ ಎಲ್ಲವೂ ಸಾಕಾರಗೊಳ್ಳುತ್ತೆ. ಇಂತಹ ಒಂದು ಆಚರಣೆ ಬರೀ ಆಚರಣೆಯಾಗಿ ಉಳಿಯದೆ ನಮ್ಮ ಮನಸ್ಥಿತಿ. ಒಬ್ಬ ರಾಜ ತನ್ನ ರಾಜ್ಯವನ್ನ ಶಕ್ತಿಯಿಂದ ಆಳಿದರೆ ಶತ್ರುಗಳನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ರಾಜ್ಯ ಸುಭಿಕ್ಷವಾಗಿರಬೇಕು ಅಂತಂದ್ರೆ ಪ್ರಜೆಗಳ ಮನಸ್ಥಿತಿ ಸಹ ರಾಜನ ಒಂದು ಕಾರ್ಯಗಳಿಗೆ ಅನುಕೂಲವಾಗಿರಬೇಕು. ಅಂತಹ ಒಂದು ರಾಜ್ಯ ಸುಭಿಕ್ಷವಾಗಿರುತ್ತೆ. ಇಲ್ಲಿ ನಮಗೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅಂತ ನೀಡಿರುವಂತಹ ಸಂವಿಧಾನದ ಧ್ಯೇಯ ನಾವೆಲ್ಲರೂ ಬೇರೆ ಬೇರೆ ಅಲ್ಲ. ಹೆಣ್ಣಾಗಲಿ ಗಂಡಾಗಲಿ 5 ಬೆರಳು ಸಮನಾಗಿಲ್ಲ, ಒಂದೊಂದು ಬೆರಳಿಗೂ ವಿಶೇಷತೆ ಇದೆ, ವಿಶೇಷವಾಗಿದೆ. ಆದ ಕಾರಣ ನಾವಿಬ್ಬರು ಪ್ರಕೃತಿಯ ಸ್ತ್ರೀ ಪುರುಷ ಪ್ರಕೃತಿ ರೂಪಗಳು ಇಬ್ಬರು ನಾವು ಸಾಧನೆಗೈಯೋಣ. ನಿಮ್ಮೊಟ್ಟಿಗೆ ನಮ್ಮನ್ನು ಕರೆದುಕೊಂಡು ಹೋಗಿ ನಮ್ಮೊಟ್ಟಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇವೆ ಅಂತ ಒಂದು ಧ್ಯೇಯವನ್ನ ಇಟ್ಟುಕೊಂಡು ಆಚರಣೆ ಮಾಡಿದಲ್ಲಿ ಈ ಒಂದು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ನನ್ನನ್ನು ಕರೆಸಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆಯ ಗಣ್ಯರಿಗೂ ಮತ್ತು ಸಮಾಧಾನವಾಗಿ ಕೂತ್ಕೊಂಡು ಕೇಳ್ತಿರುವಂತಹ ನಿಮ್ಮೆಲ್ಲರಿಗೂ ಮನಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.